ನಾನು ಯಾವ ಉದ್ದೇಶಕ್ಕಾಗಿ ನನ್ನ ಮಗನನ್ನು ಬೆಳೆಸಿ ಸಿದ್ಧಗೊಳಿಸಿದ್ದೇನೋ ಆ ಕನಸು ನನಸಾಗುವ ಕಾಲ ಅತಿ ಶೀಘ್ರದಲ್ಲಿ ಹತ್ತಿರವಾಗುತ್ತಿದೆ. ಎಲ್ಲಿ ಶಿವಾಜಿಯನ್ನು ಬರಹೇಳಿ. ಅಪ್ಪಣೆ ತಾಯಿ. ಮಾತೆಗೆ ಪ್ರಣಾಮಗಳು. ಮಗು, ಸಂತೋಷದ ಸಮಯದಲ್ಲಿ ಏಕೆ ಎಷ್ಟು ಬೇಸರಗೊಂಡಿರುವೆ? ಅಮ್ಮ, ನಮ್ಮ ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಾಢ್ಯಗೊಳಿಸಬೇಕು. ದಾಳಿ ಮಾಡುವ ಶತ್ರುಗಳನ್ನು ಸದೆಬಡಿದು ಓಡಿಸಬೇಕು. ನೀವೇ ಹೇಳಿ, ಇದು ಹೇಗೆ ಸಾಧ್ಯ? ಮಗು, ಈ ಕಾರಣಕ್ಕಾಗಿಯೇ ನಿನ್ನನ್ನು ಕರೆಸಿರುವೆ. ನೀನು ವೀರಪುತ್ರ. ನಾನು ಕೊಟ್ಟ ಶಿಕ್ಷಣ ಈಗ ನಿನ್ನ ಸಹಾಯಕ್ಕೆ ಬರುತ್ತದೆ. ಹೋಗು, ನಿಸ್ಸಂದೇಹವಾಗಿ ಯುದ್ಧ ಮಾಡು. ವಿಜಯಲಕ್ಷ್ಮಿ ನಿನಗೆ ಒಲಿಯುತ್ತಾಳೆ. ಹಾಗೆಯೇ ನಾ ತೊಟ್ಟ ಸಂಕಲ್ಪವನ್ನೂ ಈಡೇರಿಸಬೇಕು, ನೆನಪಿರಲಿ. ಆಜ್ಞೆ ಮಾಡಿ ತಾಯಿ. ಪುತ್ರ, ಕೊಂಡಾಣದುರ್ಗದ ಕೋಟೆಯನ್ನು ಗೆದ್ದು ಸ್ವರಾಜ್ಯವನ್ನು ಸ್ಥಾಪನೆ ಮಾಡು. ತಾಯಿ, ಶಿಕ್ಷಣ, ಧೈರ್ಯ, ಪರಾಕ್ರಮ ಈ ಎಲ್ಲವನ್ನು ನನಗೆ ನೀಡಿರುವಿರಿ. ನಂಬಿಕೆ ಇದೆ. ನೀವು ತೊಟ್ಟ ಸಂಕಲ್ಪಕ್ಕೆ ಮಂಗಳವನ್ನು ಹಾಡುತ್ತೇನೆ. ತಾಯಿ ಭವಾನಿಯ ಮೇಲಾಣೆ, ನಿಮ್ಮ ಆಶೀರ್ವಾದ ಹೊಂದಿರಲಿ. ವಿಜಯೀ ಭವ. ತಾಯಿ ಭವಾನಿ ದೇವಿ ನಿನ್ನನ್ನು ರಕ್ಷಿಸಲಿ. ದುರ್ಗ ನಮ್ಮ ಕೈವಶವಾಯಿತು. ಶಿವಾಜಿ ಮಹಾರಾಜರಿಗೆ ಜಯವಾಗಲಿ. ಶಿವಾಜಿ ಮಹಾರಾಜರಿಗೆ ಜಯವಾಗಲಿ. ರಾಜ ಮಾರ್ತಾಂಡ, ರಾಜಕುಲ ತಿಲಕ, ರಾಜ ಗಂಭೀರ ಶಿವಾಜಿ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರ ಬಹುಪರ. ಅಮ್ಮ, ನಿಮ್ಮ ಮಗ ಕೊಂಡಾಣದುರ್ಗವನ್ನು ವಶಪಡಿಸಿಕೊಂಡಿದ್ದಾನೆ. ಮಗು, ನಿನ್ನಂತಹ ಪುತ್ರನನ್ನು ಪಡೆದ ನಾನೇ ಧನ್ಯಳು. ತಾವು ನನ್ನ ಜೊತೆ ಇರದೇ ಹೋಗಿದ್ದರೆ ನಮ್ಮ ಸ್ವರಾಜ್ಯದ ಕನಸು ನನಸಾಗುತ್ತಿರಲಿಲ್ಲ. ನಿಮ್ಮಂತಹ ತಾಯಿಯನ್ನು ಪಡೆದದ್ದು ನನ್ನ ಅದೃಷ್ಟ. ಧನ್ಯನಾದೆನು ಮಾತೆ, ಧನ್ಯನಾದೆ.